ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗಲ್ಲಿ ಬಂದರೆ ಇದು ಸಂಡೇ ವ್ಲಾಗ್. ಸಂಡೇ ಅಂತಂದರೆ ಎಲ್ರಿಗೂ ಫ್ರೀ ಇರುತ್ತೇನೋ, ಹೌಸ್ ವೈಫ್ಗಳಿಗೆ ಮಾತ್ರ ಫ್ರೀ ಇರೋದಿಲ್ಲ ಅಲ್ವಾ. ನಾನು ಮಾಮೂಲಿ ಟೈಮ್ಗೆ ಎದ್ದೆ, ಯಾವಾಗೂ ಅಷ್ಟೇ ಸ್ವಲ್ಪ ಲೇಟಾಗಿ ಎದ್ದೋಳೋಣ ಅಂತ ಅಂದ್ಕೊತೀನಿ. ಸಂಡೇನೇ ನನಗೆ ಬೇಗ ಎಚ್ಚರಿಕೆ ಆಗೋಗುತ್ತೆ. ಇನ್ನು ಮಾಮೂಲಿ ಟೈಮ್ಗೆ ಎದ್ಬಿಟ್ಟು ಎಲ್ಲನೂ ಕೆಲಸಗಳು ಮುಗಿಸ್ಕೊತಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಮಜ್ಜಿಗೆ ಒಗ್ಗರಣೆ ಹಾಕಿದ್ದೆ, ಅಂದರೆ ಮೊಸರನ್ನ ಮಾಡಿ ಕೊಟ್ಬಿಟ್ಟೆ ಎಲ್ರಿಗೂ. ನಾನು ತಿನ್ಕೊಂಬಿಟ್ಟು ಇನ್ನು ತೊಳೆದಿದ್ದ ಪಾತ್ರೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಡೋಣ ಅಂತ ಜೋಡಿಸ್ಕೊತಿದ್ದೀನಿ. ಜೋಡಿಸ್ಕೊಂಡಿದ್ದು ಆದಮೇಲೆ ನಾನು ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡಬೇಕು. ಇನ್ನು ಸಂಡೇ ಅಂದರೆ ನಾನ್ ವೆಜ್ ಮಾಡಲೇಬೇಕು ಕಂಪಲ್ಸರಿ. ಇನ್ನು ಮಟನ್ನು ಚಿಕನ್ನು ಎರಡೂ ತೊಗೊಂಬರ್ತೀನಿ ಅಂತ ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋದ್ರು. ಹಾಗೆ ಈರುಳ್ಳಿ ಎಲ್ಲ ಬೇಕಾಗಿತ್ತು, ಅದನ್ನು ತೊಗೊಂಬಂದ್ಬಿಡೋಕ್ಕೆ ಹೇಳಿದೆ. ಮನೆ ಮುಂದೆ ಬರೋರು ಅವ್ರು ಯಾಕೋ 2 ವಾರದಿಂದ ಬರ್ತಾ ಇಲ್ಲ. ಅವ್ರಂತಂದರೆ ನಮಗೆ 100 ರೂಪಾಯಿಗೆ 4 kg 5 kg ಈರುಳ್ಳಿನೂ ಸಿಗುತ್ತೆ. ಮಾರ್ಕೆಟಲ್ಲಿ ಅಂತಂದರೆ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ, 4 kg ಅಂದರೆ 4 kg ಮಾತ್ರ ಕೊಡ್ತಾರೆ. 5 kg ಈರುಳ್ಳಿ ಇದ್ದರೆ ತುಂಬ ಸಣ್ಣ ಇರುತ್ತೆ, ಅದನ್ನು ಬ್ರೇಕ್ಫಾಸ್ಟಿಗೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನು ಬಿಡಿಸ್ಕೊಂಡೇ ಇದ್ಬಿಡ್ಬೇಕಾಗುತ್ತೆ. ಇನ್ನು ಇರೋದನ್ನ ಎತ್ಕೊಂಡು ಬೇಗ ಬಿಡಿಸ್ಬಿಡೋಣ ಅಂತ ಹೇಳಿ ಇನ್ನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ. ಅಡುಗೆ ಮಾಡೋಕ್ಕೂ ಮುಂಚೆ ಕ್ಲೀನಾಗಿದ್ದರೆ ನನಗೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಮುಗಿಸ್ಕೊತೀನಿ. ಅದಕ್ಕಾಗಿ ಇನ್ನು ನನ್ನ ಮಗಳು ಮಾಡ್ತಿದ್ದೀನೋ ಇಲ್ವೋ, ನನ್ನ ಮಗಳು ಟೀ ಕೇಳಿದ್ಲು, ಹಾಕ್ತಾ ಎದ್ಲು. ಅವಳು ಸ್ವಲ್ಪ ಲೇಟಾಗೇ ಎದ್ಲು. ಇನ್ನು ಟೀ ಕೊಟ್ಟರೆ ಅವಳಿಗೆ ಗುಡ್ಡೆ ಬಿಸ್ಕೆಟ್ ಫೇವ್ರೇಟು. ಮನೆಯಲ್ಲಿ ಗುಡ್ಡೆ ಇತ್ತು ಅಂತಂದರೆ ಟೀ ಮಾಡಿಕೊಟ್ಬಿಟ್ರೆ ಕುಡಿತಾಳೆ. ಇನ್ನು ಟೀ ಪುಡಿ ಖಾಲಿ ಆಗಿತ್ತು, ಕಾಫಿನೇ ಮಾಡಿಕೊಡ್ತೀನಿ ಅಂತ ಹೇಳಿ ಕಾಫಿ ಮಾಡಿಕೊಟ್ಬಿಡ್ತಿದ್ದೆ. ನಮ್ಮ ಮನೆಯವ್ರು ಬರೋದ್ರ ಒಳಗಡೆ ಮಸಾಲೆಗೆ ಎಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೆಳ್ಳುಳ್ಳಿ ತಗೊತಿದ್ದೆ. ಇನ್ನಿನ ದಿನವೇ ಬೆಳ್ಳುಳ್ಳಿ ಯಾವಾಗೂ ಬಿಡಿಸಿ ಇಟ್ಕೊತಿದ್ದೆ, ಆದರೆ ನಿನ್ನೆ ಮರ್ತೋಗ್ಬಿಟ್ಟಿದ್ದೀನಿ, ಆಗಲಿಲ್ಲ. ಅದಕ್ಕೆ ಇವತ್ತು ಬಿಡಿಸ್ಕೊಳ್ಳೋಣ ಅಂತ ತೆಗೆದಿಡ್ತಿದ್ದೆ. ನಾನು ನೋಡಿ ಅಡುಗೆ ಮನೆಯಲ್ಲಿದ್ದರೆ ಮಕ್ಕಳಿಬ್ರು ಟೋನಿಬ್ರು ಅಡುಗೆ ಮನೆಯಲ್ಲೇ ಇರ್ತಾರೆ, ಹಾಲಲ್ಲಿದ್ದರೆ ಹಾಲಲ್ಲೇ ಇರ್ತಾರೆ. ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನು. ಇನ್ನು ಬ್ರೂನು ಅಂತ ಕರೆದ ತಕ್ಷಣ ಎಷ್ಟು ನಿದ್ದೆದಲ್ಲಿದ್ದರೂ ಅವನು ಎದ್ಬಿಡ್ತಾನೆ, ಟೋನಿನ ಕರೆದ್ರೆ ಟೋನಿನೂ ಎದ್ಬಿಡ್ತಾನೆ. ಇನ್ನು ನನ್ನ ಮಗಳಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಅವಳು ಇನ್ನೂ ತಿಂದಿರಲಿಲ್ಲ, ಕಾಫಿ ಕುಡಿತೀನಿ ಅಂತಂದು. ಸರಿ ಕುಡ್ಕೊಳ್ಳಿ, ಮಧ್ಯಾಹ್ನಕ್ಕೆ ಬಿಸಿಯಾಗಿ ಮಾಡಿದ್ರೆ ಹೊಟ್ಟೆ ತುಂಬ ತಿಂತಾಳೆ. ನ್ಯಾಯವಾಗಿ ಊಟ ಟಿಫನ್ಗಳು ಏನೂ ಮಾಡೋದಿಲ್ಲ ಅವಳು. ಆದರೆ ಬೆಳಗ್ಗೆ ಟೀ ಜೊತೆಗೆ ಅಂದರೆ ಕಾಫಿ ಜೊತೆಗೆ ಬಿಸ್ಕೆಟ್ ತಿನ್ಕೊಂಡ್ಲಲ್ಲ ಅಂತ ಹೇಳಿಬಿಟ್ಟು ನಾನು ಬಿಡಿಸ್ಕೊಡ್ತಾ ಇದ್ದೆ. ಮೊಸರು 1 ಗ್ಲಾಸ್ ಕುಡಿತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗ್ತಿದ್ದಾಳೆ. ಸರಿ ಕುಡಿದ್ಬಿಡು ಅಂತಂದೆ. ಇನ್ನು ನಮ್ಮ ಮನೆಯವ್ರು ತೊಗೊಂಬಂದರು, ಎಲ್ಲ ನಾನು ಬಿಡಿಸ್ಕೊಂಡು ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟೆ. ನಮ್ಮ ಮೈದ್ನೆಂತಿ ಫೋನ್ ಮಾಡಿದ್ಲು ಅಂತ ಹೇಳಿ ಮಾತಾಡ್ತಿದ್ದೆ. ನಾವು ಯಾವಾಗೋ ತಿಂಗಳಿಗೋ 20 ದಿನಕ್ಕೋ ಒಂದ್ಸಲಿ ಫೋನ್ ಮಾಡಿ ಮಾತಾಡ್ತೀರಿ ಊರಿಂದ. ನಮ್ಮ ಮೈದ್ನೆಂತಿ ಭಾವ ಹೆಂಡತಿಗಳು ಫೋನ್ ಮಾಡ್ತಾರೆ. ಮಾಡಿದ್ರೆ ಅಂತೂ ಅವರು 3 ಜನನೂ ಇರೋದು ಊರಲ್ಲೇ, ನಾನೊಬ್ಳು ಮಾತ್ರ ಈ ಕಡೆ ಇದ್ದೀನಿ. ಮಾಡಿದ್ರೆ ಎಲ್ಲರ ಜೊತೆ ಮಾತಾಡಿಕೊಂಡು 1 ಅವರ್ 2 ಅವರ್ ಹಾಗೆ ಹೋಗೋಗುತ್ತೆ. ಇನ್ನು ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಕೆಲಸಗಳಾಗಲ್ಲ ಅಂತ ಹೇಳಿ ನಾನು ಅಡುಗೆ ಮಾಡಿಕೊಂಡು ಹೇಗೋ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ನಲ್ವ, ಅವ್ರ ಫೋನ್ ಬರೋದಕ್ಕೂ ಮುಂಚೆನೇ ರುಬ್ಬಿಟ್ಟಿದ್ದೆ. ಇನ್ನು ಎಲ್ಲ ಹಾಗೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಮಾತಾಡಿಕೊಂಡೇ ಮಾಡ್ತಿದ್ದೀನಿ. ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ನನಗೆ. ಅಡುಗೆ ಎಲ್ಲ ಮುಗೀತು, ಇನ್ನೂ ಫೋನ್ ಇಟ್ಟಿಲ್ಲ, ಮಾತಾಡ್ತಾನೇ ಇದ್ದೀನಿ. ನಮ್ಮ ಮನೆಯವರು ನಮ್ಮ ಅತ್ತೆ ಮನೆ ಕಡೆಯಿಂದ ಫೋನ್ ಬಂದಿರೋದಲ್ವ, ಅವ್ರು ಇವಾಗ ಏನು ಮಾತಾಡೋದಿಲ್ಲ. ಅದೇ ನಮ್ಮ ಅಮ್ಮ ಮನೆ ಕಡೆಯಿಂದ ಏನಾದರೂ ಫೋನ್ ಬಂದು ಮಾತಾಡ್ತಿದ್ರೆ ಬೈತಾ ಇರ್ತಾರೆ, ಫೋನ್ ಇಟ್ಬಿಟ್ಟು ಕೆಲಸ ಮಾಡ್ಕೊ ಅಂತ ಹೇಳಿ. ಈಗ ನಮ್ಮ ಭಾವ ಹೆಂಡತಿಗಳು ಮೈದನ ಹೆಂಡತಿ ಮಾಡಿರೋದ್ರಿಂದ ಅವ್ರು ಏನೂ ಮಾತಾಡಿಲ್ಲ ನೋಡಿ, ಅವ್ರು ಮಾತಾಡಿದ್ರು ಅವ್ರಿಗೆ ಕೇಳಿಸುತ್ತೆ ಅಂತ ಹೇಳಿ ಈಗಿರುತ್ತೆ ಮನೆ ಪರಿಸ್ಥಿತಿಗಳು. ಇನ್ನು ಬಿರಿಯಾನಿ ಮಾಡಿಬಿಟ್ಟು ಮಟನ್ ಸಾರು ಮಾಡಿ ಚಿಕನ್ ಫ್ರೈ ಲೈಟಾಗಿ ಮಾಡಿದೆ, ಅಂದರೆ ಸ್ವಲ್ಪ ಮಾಡಿದ್ದೀನಿ ಚಿಕನ್ ಫ್ರೈ. ಇನ್ನು ನನ್ನ ಮಗಳಿಗೆ ಅದು ಕಂಪಲ್ಸರಿ ಬೇಕು ಬಿರಿಯಾನಿ ಜೊತೆಗೆ. ಇನ್ನು ಮಕ್ಳಿಗೂ ಹಾಕ್ಕೊಟ್ಬಿಡ್ತಾ ಇದ್ದೀನಿ, ನಾನು ತಿಂದ್ಬಿಡ್ಬೇಕು. ಈಗ 2:30-3 ಗಂಟೆ ಆಗಿದೆ ಟೈಮಿಂಗ್ಸು. ಟೋನಿ ಬ್ರೂನೋಗೆ ಆಲ್ರೆಡಿ ತಿನ್ನಿಸ್ಬಿಟ್ಟೆ, ಅವ್ರಿಗೆ 2 ಗಂಟೆಗೆಲ್ಲ ನಾನು ಊಟ ಇಟ್ಬಿಡ್ತೀನಿ. ಇದು ಸಂಜೆ ಮಕ್ಕಳಿಗೆ ಚಪಾತಿ ರೋಲ್ ಅಂದರೆ ಚಿಕನ್ ರೋಲ್ ಥರ ಬೇಕು ಅಂತ ಅಂದರು. ಒಂದು ಸ್ವಲ್ಪ ಚಿಕನ್ ಹಾಗೆ ಇಟ್ಟಿದ್ದೆ, ಅವರು ಕೇಳಿದರು ಫಸ್ಟೇ ಮಾಡಿಕೊಟ್ಬಿಡೋಣ ಅಂತ ಹೇಳಿ. ಇನ್ನು ಸಾಯಂಕಾಲಕ್ಕೆ ಅಂತ ಹೇಳಿ ನಾನು ಈ ರೀತಿ ಸಿಂಪಲ್ಲಕ್ಕೆ ಚಪಾತಿ ಮಾಡಿಕೊಂಡು ಅದಕ್ಕೆ ಚಿಕನ್ ರೋಲ್ ಮಾಡಿಕೊಡ್ತಿದ್ದೀನಿ. ಇದು ನಿಮಗೆ ಫುಲ್ ವಿಡಿಯೋ ಬೇಕು ಅಂತಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ನೋಡಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.